ಹಾಯ್ ಎಲ್ಲರಿಗೂ. ಮಾರ್ನಿಂಗ್ ಟಿಫಿನೆಲ್ಲ ಮುಗಿಸ್ಕೊಂಡು ಮನೆಯವರಿಗೂ ಲಂಚ್ ಪ್ಯಾಕನ್ನು ಮಾಡಿಕೊಟ್ಟೆ. ಹಾಗೆ ಮಗಳೇ ಎದ್ಲು. ಅವಳಿಗೆ ಸ್ನಾನ ಮಾಡಿಸಿ ಬಾಚ್ತಾ ಇದ್ದೇನೆ. ಅವಳಿಗೆ ಉದ್ದ ಕೂದಲು ಬೇಕು ಅಂತಾಳೆ. ಆಲ್ರೆಡಿ ತುಂಬ ಚಿಕ್ಕವಳ ಇದ್ದಾಳೆ. ಅದರ ಸಲುವಾಗಿ ಒಂದು ಸರಿ ಕಟಿಂಗ್ ಮಾಡಿದೆ. ಮತ್ತು ಅವಳಿಗೆ ಉದ್ದನೇ ಕೂದಲು ಬೇಕು ಅಂತಾಳೆ ಅಂತ ಹೇಳ್ಕೊಂಡು ಬೇಬಿ ಹೇರ್ ಮುಂದುಗಡೆ ಫುಲ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಅವಳಿಗೆ ಪೋನಿಯನ್ನು ಕಟ್ತಾಯಿದ್ದೀನಿ. ಸಣ್ಣದೊಂದು ಪೋನಿ, 2 ಪೋನಿಯನ್ನು ಕಟ್ಬಿಟ್ಟು ನೆಕ್ಸ್ಟ್ ಬ್ಯಾಕ್ ಸೈಡ್ ಮತ್ತೆ 2 ಪೋನಿ ಕಟ್ತಾಯಿದ್ದೀನಿ. ಹೀಗೆ ಮಾಡೋದ್ರಿಂದ ಬೇಗ ಉದ್ದ ಆಗುತ್ತೆ, ಈಸಿ ಆಗುತ್ತೆ, ಮತ್ತು ಇಡೀ ದಿನ ಬಾಚ್ಕೊಳ್ತಾ ಇರಬೇಕು ಅನ್ನೋದು ಟೆನ್ಷನ್ ಇರಲ್ಲ. ಅವಳಿಗೆ ಬಾಚಿಕೊಂಡು ಹಾಗೆ ಡೋರ್ ಹತ್ರ ತಮಗೆನ ಇಡಬೇಕು ಅಂತ ಹೇಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇರುವಾಗ ತಾನೇ ಇಡ್ತೀನಿ ಅಂತ ಹೇಳಿದ್ಲು. ನೋಡಿ, ಬಾಚಿದ ಮೇಲೆ ಹೀಗೆ ಕಾಣ್ತಾ ಇದ್ಲು. ಆ ಹೂವನ್ನು ತೆಕ್ಕೊಳ್ಬೇಕಲ್ಲ, ಹೂವನ್ನು ತೆಗಿಲಿಕ್ಕೆ ತಾನೇ ತೆಕ್ಕೊಬರ್ತೀನಿ ಅಂತ ಹೇಳ್ಕೊಂಡು ಹೇಳಿದ್ಲು. ಹಾಗೆ ಇಲಾಯ್ತಿ ಹೂವು ಇರೋದ್ರಿಂದ ಅವಳು ತೆಕ್ಕೊಬಂದ್ಬಿಟ್ಟು ಆ್ಯಕ್ಚುಲಿ ನಿನ್ನೆ ಲಾಗಲ್ಲಿ ಹೇಳಿರುವಂತೆ ತಾಮ್ರದ ಅಥವಾ ಹಿತ್ತಾಳೆ ಯಾವುದಾದ್ರೂ ಒಂದು ತುಮ್ಗೆಯನ್ನು ತೊಗೊಬಿಟ್ಟು ಅದರಲ್ಲಿ ನೀರನ್ನು ತುಂಬಿಟ್ಟು ಹೂವನ್ನು ಹಾಕಿ ಮನೆಯ ಬಾಗಿಲಿನ ಬಲಗಡೆಯನ್ನು ಇಟ್ಬಿಡೋದು. ತಾನೇ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಮಾಡಪ್ಪ ಅಂತಮ್ಮ ಹೇಳ್ಕೊಂಡು ಅವಳಿಗೆ ಕೊಟ್ಟೆ. ಅವಳು ಹೂವೆಲ್ಲ ಕೊಯ್ದುಕೊಂಡು ತಂಬಿಗೆಯನ್ನು ಬಾಗಿಲ ಹತ್ರ ಇಡಲಿಕ್ಕೆ ರೆಡಿ ಮಾಡಿಕೊಂಡ್ಳು. ಹಾಗೆ ನಾನೇನು ಮಾಡಿದೆ, ಅಷ್ಟೊತ್ತಿಗೆ ನನ್ನ ಡಿಸೈನ್ ಮಾಡಬೇಕು ಅಂತ ಹೇಳ್ಕೊಂಡು ಟ್ರೇಸ್ ಪೇಪರ್ ಎಲ್ಲ ಚೆನ್ನಾಗಿದೆ ಅಂತ ನೋಡೋಣ ಅಂತ ಚೆಕ್ ಮಾಡೋಣ ಅಂತ ಹೇಳ್ಕೊಂಡು ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗಾಗಲೇ ಇನ್ನೊಂದು ಅಂತ ಹೇಳಿದರೆ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತಡೆಯೋಕ್ಕೋಸ್ಕರ ಅಥವಾ ಕಡಿಮೆ ಮಾಡೋಕ್ಕೋಸ್ಕರ ಅರಿಶಿಣವನ್ನು ಬಳಸ್ತೀವಿ. ಅಥವಾ ನೀರಿಗೆ ಹಾಕಿ ಏನು ಚಿಮುಕ್ಸೋದಿರ್ಬೋದು, ಅಥವಾ ಗುಡಿಸುವಾಗ ಒರೆಸುವಾಗ ನೀರಿಗೆ ಹಾಕಿ ಒರೆಸೋದಾಗಿರಬಹುದು. ಹೀಗೆ ಮಾಡ್ತಾರೆ. ಜೊತೆಗೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕೋದ್ರಿಂದ ಈ ಸ್ವಸ್ತಿಕ್ ಮತ್ತು ಓಂ ಚಿಹ್ನೆಯನ್ನು ಬರೆಯೋದು ಕೂಡ ಒಂದು ಪದ್ಧತಿ. ಹಾಗಾಗಿ ಇದನ್ನು ಅವಾಗವಾಗ ಫಾಲೋ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಯಾಕಂತ ಹೇಳಿದರೆ ಇದು ಒಂದು ನಮ್ಮಲ್ಲಿ ಪಾಸಿಟಿವ್ ವೈಬನ್ನು ತರುತ್ತೆ. ಯಾಕೆ ಕೇಳಿದರೆ, ಏರುಪೇರು ಆಗ್ತಿರೋ ಜೀವನಕ್ಕೆ ಇದು ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗೆ ಆವಾಗಲೇ ಹೇಳಿದ ಹಾಗೆ ನಾನು ಟ್ರೇಸ್ ಪೇಪರ್ ಅದೆಲ್ಲ ನೋಡ್ತಾ ಇದ್ದೀನಿ. ರೋಲ್ ಮಾಡಿಟ್ಟಿದ್ದು ಅಲ್ಲೇ ಮನೆಯನ್ನು ಶಿಫ್ಟ್ ಮಾಡಿರೋದ್ರಿಂದ ಅಲ್ಲಿ ಜಜ್ಜಿ ಫ್ಲಾಟ್ ಆಗಿಬಿಟ್ಟಿದ್ದು. ಅದಕ್ಕಾಗಿ ಸ್ವಲ್ಪ ಅಯನ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿ ಎತ್ತಿಡೋಣ ಅಂತ ಹೇಳ್ಕೊಂಡು ಬೇಕಾದಾಗ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಂಡು ತೊಗೊಂಡೆ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರುವಂಥ ಎಂಬ್ರಾಯ್ಡ್ರು ಬ್ಲೌಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ತಮಾಷೆ ಅಂದರೆ ನನಗೆ ವೈಟ್ ಕಲರ್ ಟ್ರೇಸ್ ಪೇಪರ್ ಸಿಕ್ತು, ಕಾರ್ಬನ್ ಸಿಕ್ತು, ಬಟ್ ಬ್ಲೂ ಕಲರ್ ಬೇಕಿತ್ತು. ಯಾಕಂದರೆ ಇದು ಸಿಲ್ವರ್ ಕಲರ್ ಆಗಿರೋದ್ರಿಂದ ಅದರಲ್ಲಿ ಕಾಣಿಸಲ್ಲ. ಆದರೂ ನೋಡೋಣ, ಆದರೆ ಮಾಡೋಣ ಅಂತ ಹೇಳ್ಕೊಂಡು ಡಿಸೈನಿಗೆ ಟ್ರೇಸ್ ಪೇಪರನ್ನು ತೊಗೊಂಡು ಜೊತೆಗೆ ಕಾರ್ಬನ್ ತೊಗೊಂಡು ಟ್ರೇಸ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಬಟ್ ಅದು ತುಂಬ ಓಲ್ಡ್ ಆಗಿರೋದ್ರಿಂದ ತುಂಬ 2-3 ವರ್ಷ ಆಗೋಯ್ತು ಆ ಪೇಪರಿಗೆ. ಬೇರೆ ಕಲರ್ ಬಟ್ಟೆಗೆ ಕಾಣಿಸ್ತಿತ್ತೇನೋ, ಬಟ್ ಇದಕ್ಕೆ ಒಂದು ಸ್ವಲ್ಪನೂ ಕಂಡಿಲ್ಲ. ಬೇಜಾರು ಅನ್ನಿಸ್ತು. ಓಕೆ, ಹೇಗೆ ಆಗಲಿ ಅಂತ ಹೇಳ್ಕೊಂಡು ಟ್ರೇಸ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ನೋಡಿ, ನೋಟ್ಬುಕ್ಕು ಟ್ರೇಸ್ ಮಾಡಿರೋ ಡಿಸೈನನ್ನು ತೋರಿಸಿದ್ದೆ ನಿಮಗೆ. ಮತ್ತು ಇದ್ರ ಜೊತೆಗೆ ಟ್ರೇಸ್ ಪೇಪರಲ್ಲೂ ಬಿಡಿಸಿಟ್ಟಿದ್ದು. ಟ್ರೇಸ್ ಪೇಪರೆಲ್ಲ ಓಪನ್ ಮಾಡಿದಾಗ ಸಿಕ್ತು, ಖುಷಿಯಾಯಿತು ನೋಡಿ. ಯಾಕಂದರೆ ಲಾಂಗ್ ಟೈಮ್ ಆಗಿತ್ತು, ನಾನು ಮರ್ತಿದ್ದೆ ಅದು. ಹಾಗೆ ಈ ರೀತಿಯಲ್ಲಿ ಟ್ರೇಸ್ ಪೇಪರನ್ನು ಹಾಕಿಬಿಟ್ಟು ಟ್ರೇಸ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಟ್ರೇಸ್ ಮಾಡಿದೆ ಎಲ್ಲ ಓಕೆ. ಮಾರ್ಕ್ ಲೈಟಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಸಿಲ್ವರ್ ಕಲರ್ ಮೇಲೆ ಕಂಡೇ ಇಲ್ಲ. ಅದು ಕಂಪ್ಲೀಟ್ ಆಗಿಲ್ಲ, ಇನ್ನು ಬ್ಲೂ ಕಲರ್ ಕಾರ್ಬನ್ನೇ ಬೇಕು ಅಂತ ಹೇಳ್ಕೊಂಡು ಎತ್ತಿಟ್ಟೆ. ಜೊತೆಗೆ ಈ ರೀತಿಯಲ್ಲಿ ನಾನು ಹೊರಗಡೆ ಮೇನ್ ಕುಕ್ಕಿಂಗನ್ನು ಹಾಗೆ ದೋಸೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು ಹೊರಗಡೆ ಮಾಡ್ತೀನಿ ವುಡನ್ ಸ್ಟೋವಲ್ಲಿ. ಯಾಕಂದರೆ ಅದರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಸಲುವಾಗಿ ಹಾಗೆಯೇ ಸಣ್ಣದೊಂದು ಪ್ಲೇಸಿಗೆ ನಾವು ಡೆಕೋರೇಟ್ ಮಾಡೋಣ ಅಂತ ಹೇಳ್ಕೊಂಡು ಡೆಕೋರೇಟ್ ಮಾಡ್ತಾ ಇದ್ವಿ ಮಗಳು ಮತ್ತು ನಾನು. ರೀಸನ್ ಅಂತ ಹೇಳಿದರೆ, ಇವೆಲ್ಲ ಮಾಡಬೇಕು ಅಂತಲೇ ಮೊದಲು ತಂದಿರೋದಾಗಿತ್ತು. ಹಾಗಾಗಿ ಮಾಡಲಿಕ್ಕಾಗಿಲ್ಲ. ಇದೇ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ.
ಜೊತೆಗೆ ಸಣ್ಣ ಸಣ್ಣ ಜಾರು, ಸಣ್ಣ ಸಣ್ಣ ರ್ಯಾಕ್ ಅದೆಲ್ಲ ತಂದಿಟ್ಟಿದ್ದೆ. ಅದನ್ನೆಲ್ಲ ಜೋಡಿಸಿ ಫಿಲ್ ಮಾಡ್ತಾಯಿದ್ದೆ. ಫಿಲ್ ಮಾಡಿಬಿಟ್ಟು ಈ ರೀತಿಯಲ್ಲಿ ಫೈನಲ್ ಲುಕ್ ಈ ರೀತಿ ಬಂತು ನೋಡಿ. ವುಡನ್ ಸ್ಟೋವ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಎಂಬ್ರಾಯ್ಡ್ರಿ ಮಷಿನ್ ಕೂಡ ರಿಪೇರಿ ಕೊಟ್ಟಿದ್ದೆ, ಬಂದಿದೆ ಅಂತ ಹೇಳಿದ್ನಲ್ಲ, ಅದನ್ನು ಶೇಕ್ ಆಗಬಾರ್ದು ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಕೆಳಗಡೆ ಎಂಬ್ರಾಯ್ಡ್ರಿ ಮಷಿನ್ ಮತ್ತು ಕೆಳಗಡೆ ಬಳ್ಳಿ ಹಾಕಿ ಟೈಟ್ ಮಾಡ್ತಾರೆ. ಅದನ್ನು ನಾನು ಮೊದಲು ಹೇಗಿತ್ತು ಅದೇ ರೀತಿಯಲ್ಲಿ ಇಡೋಕ್ಕೋಸ್ಕರ ಬಳ್ಳಿಯಿಂದ ಟೈಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಲೇಟಾಗಿರೋದ್ರಿಂದ ಅದನ್ನು ಹಾಗೆಯೇ ಟೈಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಕೆಲವೊಬ್ಬರಿಗೆ ಗೊತ್ತಿದೆ, ಯಾರ ಜೊತೆಗೆಲ್ಲ ಈ ಥರ ಎಂಬ್ರಾಯ್ಡ್ರಿ ಮಷಿನ್ ಇದೆ, ಪ್ಯಾಡಲ್ ಮಷಿನ್ ಇದೆ, ಅವರೆಲ್ಲ ಇದೇ ರೀತಿಯಲ್ಲಿ ಇದೇ ಪ್ರೊಸೀಜರನ್ನು ಫಾಲೋ ಮಾಡ್ತಾರೆ. ಯಾಕಂದರೆ ಎಂಬ್ರಾಯ್ಡ್ರಿ ಮಾಡುವಾಗ ಪ್ಯಾಡಲ್ ಉದ್ದಾಗ ಶೇಕ್ ಆಗಬಾರ್ದು, ಡಿಸೈನ್ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಕೊಂಡು ಇದು ಮಾಡುವಂಥದ್ದು. ಸೊ ಇವತ್ತಿಗೆ ಇಷ್ಟಿತ್ತು ನಮ್ಮ ಡೈಲಿ ರುಟೀನ್. ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ರೀತಿ ಮಾಡಿದ ಮೇಲೆ, ಚೆನ್ನಾಗಿ ಟೈಟ್ ಮಾಡ್ಕೊಂಡಿದ್ಮೇಲೆ ಈ ಹಗ್ಗವನ್ನು ಟ್ವಿಸ್ಟ್ ಮಾಡಿಕೊಂಡು ಅಲ್ಲಿ ಒಂದು ಕೋಲ್ ಹಾಕಿ ಒಂದು ಸ್ಟಿಕ್ ಹಾಕಿಬಿಟ್ಟು ಅದನ್ನು ಟೈಟ್ ಮಾಡುವಂಥದ್ದು. ಓಕೆ, ಯಾರಿಗೆಲ್ಲ ಒಂದು ಸ್ವಲ್ಪ ಆದರೂ ಈ ಲಾಗ್ ಯೂಸ್ಫುಲ್ ಅನ್ನಿಸ್ತು, ಒಂದು ಶೇರ್, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡೈಲಿ ನನ್ನ ರೂಟೀನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಮ್ಯಾಟರ್ ಇರುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬರ್ತೀನಿ. ಹಾಗೆ ನನ್ನ ಫಾಲೋ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.